ಸತ್ತು ಹೋದ ತಾತನ ಗಡಿಯಾರ 10 ವರ್ಷಗಳ ನಂತರ ಇದ್ದಕ್ಕಿದ್ದಂತೆ ಓಡಲು ಪ್ರಾರಂಭಿಸಿತು. ಹಿಂದಿನ ಮುಚ್ಚಳವನ್ನು ತೆರೆದಾಗ ಒಳಗೆ ಸಿಕ್ಕಿದ್ದು ಬದುಕನ್ನೇ ಬದಲಾಯಿಸಿತು. ಇದನ್ನು ತಿಳಿಯಲು ಕೊನೆಯವರೆಗೂ ನೋಡಿ. ಈ ಗಡಿಯಾರ 10 ವರ್ಷಗಳಿಂದ ಬಂದ್ ಆಗಿತ್ತು. ಇದು ಹಠಾತ್ ಹೇಗೆ ಓಡಲಾರಂಭಿಸಿತು? ಆದರೆ ಆ ರಾತ್ರಿ ಅಕ್ಟೋಬರ್ 14ರಂದು ಸರಿಯಾಗಿ ರಾತ್ರಿ 12 ಗಂಟೆಗೆ ಆ ಗಡಿಯಾರ ಓಡಲು ಪ್ರಾರಂಭಿಸಿತು. ಬ್ಯಾಟರಿ ಬದಲಿಸದೆ, ಯಾರೂ ಮುಟ್ಟದೆ, ಟಿಕ್ 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 ಎಂದು 10 ವರ್ಷಗಳ ಮೌನ ಮುರಿಯುತ್ತಿರುವಂತಿತ್ತು. ಮತ್ತು ಅದೇ ರಾತ್ರಿಯಿಂದ ಒಬ್ಬ 17 ವರ್ಷದ ಹುಡುಗನ ಜೀವನದಲ್ಲಿ ಬಿರುಗಾಳಿ ಬೀಸಿತು. ಅದವನ ಹಳ್ಳಿಯ ಪ್ರತಿಯೊಂದು ಸುಳ್ಳನ್ನು ಕಿತ್ತೆಸೆಯಿತು. ಮಧ್ಯಪ್ರದೇಶದ ಹೋಶಂಗಾಬಾದ್ ಜಿಲ್ಲೆಯ ನರ್ಮದಾ ನದಿಯ ತೀರದಲ್ಲಿ ಪಪರಿಯಾ ಎಂಬ ಹಸಿರು ಹೊಲಗಳು, ಮಾವಿನ ತೋಟಗಳಿಂದ ಕೂಡಿದ ಒಂದು ಸುಂದರ ಗ್ರಾಮವಿತ್ತು. ಗ್ರಾಮದ ಮಧ್ಯದಲ್ಲಿ ಒಂದು ಹಳೆಯ ಚೌಕವಿತ್ತು. ಅಲ್ಲಿ ಸಂಜೆ ವೃದ್ಧರು ಕುಳಿತು ಕಥೆಗಳನ್ನು ಹೇಳುತ್ತಿದ್ದರು. ಆದರೆ ಒಂದು ಕಥೆಯನ್ನ ಯಾರೂ ಹೇಳುತ್ತಿರಲಿಲ್ಲ. ಅದು ಠಾಕೂರ್ ಬಲವಂತ್ ಸಿಂಗ್ ಅವರ ಕತೆ. ಠಾಕೂರ್ ಬಲವಂತ್ ಸಿಂಗ್ ಅಂದ್ರೆ ಅಮನ್ನ ತಾತ. ಹಳ್ಳಿಯ ಅತ್ಯಂತ ಗೌರವಾನ್ವಿತ ವ್ಯಕ್ತಿ. ನರ್ಮದಾ ನದಿಯ ದಡದಲ್ಲಿ 30 ಎಕರೆ ಅತ್ಯಂತ ಫಲವತ್ತಾದ ಭೂಮಿ ಅವರದ್ದಾಗಿತ್ತು. ಅವರ ಹೃದಯ ಎಲ್ಲರಿಗೂ ತೆರೆದಿತ್ತು. ಹಳ್ಳಿಯಲ್ಲಿ ಯಾರಿಗಾದರೂ ಹಣ ಬೇಕೆಂದರೆ ಬಲವಂತ್ ಸಿಂಗ್ ಬಳಿ ಹೋಗುತ್ತಿದ್ದರು. ಯಾರಿಗಾದರೂ ಸಲಹೆ ಬೇಕೆಂದರೆ ಬಲವಂತ್ ಸಿಂಗ್, ಯಾರದ್ದಾದರೂ ಮದುವೆ ಇದ್ದರೆ ಮೆರವಣಿಗೆಯಲ್ಲಿ ಬಲವಂತ್ ಸಿಂಗ್ ಅವರೇ ಮುಂದೆ. ಆದರೆ ಬಲವಂತ್ ಸಿಂಗ್ ಅವರಿಗೆ ಒಂದು ದೌರ್ಬಲ್ಯವಿತ್ತು. ಅದವರ ಸ್ನೇಹಿತ ಪ್ರಕಾಶ್ ಯಾದವ್. ಬಾಲ್ಯದ ಗೆಳೆಯರು, ಒಟ್ಟಿಗೆ ಆಟವಾಡಿದವರು, ಓದಿದವರು ಮತ್ತು ಬೆಳೆದವರು. ಬಲವಂತ್ ಸಿಂಗ್ ಹೇಳುತ್ತಿದ್ದರು, ಪ್ರಕಾಶ್ ನನ್ನ ಸಹೋದರ, ರಕ್ತದ್ದಲ್ಲದಿದ್ದರೂ ಹೃದಯದ ಸಂಬಂಧ ಎಂದು. ಆದರೆ ಪ್ರಕಾಶನ ಮನಸ್ಸಿನಲ್ಲಿ ಬೇರೆಯದೇ ಇತ್ತು. ಏನೋ ಕಪ್ಪು, ವರ್ಷಗಳಿಂದ ಕುದಿಯುತ್ತಿದ್ದ ಸಂಚು. 10 ವರ್ಷಗಳ ಹಿಂದೆ ಬಲವಂತ್ ಸಿಂಗ್ ನೈಸರ್ಗಿಕವಾಗಿ ಮರಣ ಹೊಂದಿದಾಗ ಗ್ರಾಮವೇ ಶೋಕಿಸಿತು. ಪ್ರಕಾಶ್ ಎಲ್ಲರಿಗಿಂತ ಹೆಚ್ಚು ಕಣ್ಣೀರು ಸುರಿಸಿದ, ಎಲ್ಲರಿಗಿಂತ ಮುಂದೆ ನಿಂತಿದ್ದ. ಬಲವಂತ್ ಸಿಂಗ್ ಅವರ ಮಗ ಅಂದರೆ ಅಮನ್ನ ತಂದೆ ಆ ಸಮಯದಲ್ಲಿ ಎಷ್ಟು ಕುಗ್ಗಿ ಹೋದನೆಂದರೆ ಚೇತರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. 3 ವರ್ಷಗಳ ನಂತರ ಹೃದಯಾಘಾತದಿಂದ ಆತನೂ ಹೋದ. ಅಮನ್ ಒಬ್ಬಂಟಿಯಾದ. ತಂದೆ ಹೋದಾಗ ಅವನಿಗೆ 7 ವರ್ಷ, ಈಗ 17. ಅಜ್ಜಿ ಮುದಿ ಮತ್ತು ಕಾಯಿಲೆಯಿಂದ ಕೂಡಿದ್ದರು. ತಾತನ ಕೊರಳಲ್ಲಿ ಯಾವಾಗಲೂ ಇರುತ್ತಿದ್ದ ಒಂದು ಹಳೆಯ ಗಡಿಯಾರವನ್ನ ಅಮನ್ ಧರಿಸುತ್ತಿದ್ದ. ಅದು ಬಂದಾಗಿತ್ತು, ಓಡುತ್ತಿರಲಿಲ್ಲ. ಆದರೆ ಅಮನ್ ಅದನ್ನ ಎಂದಿಗೂ ಬಿಚ್ಚಿರಲಿಲ್ಲ. ಅದು ತಾತನ ಕೊನೆಯ ನೆನಪಾಗಿತ್ತು. ಈ 10 ವರ್ಷಗಳಲ್ಲಿ ಹಳ್ಳಿಯಲ್ಲಿ ಏನು ಬದಲಾಯಿತು? ಬಲವಂತ್ ಸಿಂಗ್ ಅವರ ಹೃದಯದ ತಮ್ಮನಾಗಿದ್ದ ಪ್ರಕಾಶ್ ಯಾದವ್ ಈಗ ಗ್ರಾಮದ ಸರಪಂಚ್ ಆಗಿದ್ದ. ಬಲವಂತ್ ಸಿಂಗ್ ಅವರಿಗೆ ಸೇರಿದ 30 ಎಕರೆ ಜಮೀನು ಸಾಲದ ಹೆಸರಿನಲ್ಲಿ ದಾಖಲೆಗಳಲ್ಲಿ ಪ್ರಕಾಶ್ನ ಹೆಸರಿಗೆ ವರ್ಗಾವಣೆಯಾಗಿತ್ತು. ಬಲವಂತ್ ಸಿಂಗ್ ಅವರ ಮಗ ಒಡೆದು ಹೋಗಿದ್ದರಿಂದ ಹೋರಾಡಲು ಸಾಧ್ಯವಾಗಲಿಲ್ಲ. ಮತ್ತು ಆತನು ಹೋದಾಗ ಅಮನ್ 7 ವರ್ಷದ ಮಗು. ಯಾರೊಂದಿಗೆ ಹೋರಾಡ್ತಿದ್ದ? ಅಮನ್ ಬಡತನದಲ್ಲಿ ಬೆಳೆದ. ಅಜ್ಜಿಯ ಔಷಧಿ, ಶಾಲಾ ಫೀಸು, 2 ಹೊತ್ತಿನ ಊಟ ಎಲ್ಲವೂ ಕಷ್ಟಕರವಾಗಿತ್ತು. ಈಗ ಸರಪಂಚ್ ಆಗಿರುವ ಪ್ರಕಾಶ್ ಆಗಾಗ್ಗೆ ಸಹಾಯ ಮಾಡ್ತಿದ್ದ. 100 ರೂಪಾಯಿ ಕೊಡೋದು, ಹಳೆಯ ಬಟ್ಟೆಗಳನ್ನು ಕಳಿಸೋದು ಮಾಡ್ತಿದ್ದ. ಗ್ರಾಮಸ್ಥರು ಹೇಳ್ತಿದ್ರು, ಪ್ರಕಾಶ್ ಅಣ್ಣ ದೊಡ್ಡ ಹೃದಯದವರು, ಬಲವಂತ್ ಸಿಂಗ್ ಅವರ ಮೊಮ್ಮಗನ ಬಗ್ಗೆ ಕಾಳಜಿ ವಹಿಸ್ತಾರೆ ಎಂದು. ಅಮನ್ಗೆ ಏನೂ ತಿಳಿದಿರಲಿಲ್ಲ. ಆದರೆ ಒಂದು ವಿಷಯ ಹೊರತುಪಡಿಸಿ, ಪ್ರಕಾಶ್ ಅಮನ್ನನ್ನು ನೋಡಿದಾಗಲೆಲ್ಲ ಅವನ ಕಣ್ಣುಗಳಲ್ಲಿ ಒಂದು ಕ್ಷಣ ಏನೋ ಮಿಂಚುತ್ತಿತ್ತು. ಭಯ ಅಥವಾ ಅಪರಾಧ ಪ್ರಜ್ಞೆ. ಅಮನ್ಗೆ ಅರ್ಥವಾಗುತ್ತಿರಲಿಲ್ಲ. ಸುಮ್ಮನೆ ನೋಡುತ್ತಿದ್ದ. ಆ ರಾತ್ರಿ ಅಕ್ಟೋಬರ್ 14. ಅಮನ್ ಮಲಗಿದ್ದ. ಕೊರಳಿನಲ್ಲಿ ಎಂದಿನಂತೆ ಸ್ಥಗಿತಗೊಂಡಿದ್ದ ಗಡಿಯಾರವಿತ್ತು. ರಾತ್ರಿ 12 ಗಂಟೆಗೆ ಟಿಕ್ ಟಿಕ್. ಅಮನ್ನ ಕಣ್ಣುಗಳು ತೆರೆದವು. ಕೋಣೆಯಲ್ಲಿ ನಿಶ್ಶಬ್ದ. ಅಜ್ಜಿ ಪಕ್ಕದಲ್ಲಿ ಮಲಗಿದ್ದರು. ಹೊರಗೆ ನಾಯಿಗಳು ಬೊಗಳುತ್ತಿದ್ದವು. ಆದರೆ ಎದೆಯ ಭಾಗದಿಂದ, ಗಂಟಲಿನ ಹತ್ತಿರದಿಂದ ಗಡಿಯಾರದಿಂದ ಮತ್ತೊಂದು ಶಬ್ದ ಕೇಳುತ್ತಿತ್ತು, ಟಿಕ್ 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 ಎಂದು. ಅಮನ್ ಗಡಿಯಾರವನ್ನ ನೋಡಿದ. ಮುಳ್ಳುಗಳು ಚಲಿಸುತ್ತಿದ್ದವು. 10 ವರ್ಷಗಳ ನಂತರ ಕೈಗಳು ನಡುಗಿದವು. ಹೃದಯ ಬಡಿತ ಜೋರಾಯಿತು. ಇದು ಹೇಗೆ ಸಾಧ್ಯ? ಅವನು ಗಡಿಯಾರವನ್ನ ಉಲ್ಟಾ ಮಾಡಿದ. ಹಿಂದಿನ ಮುಚ್ಚಳ ಹಳೆಯದಾಗಿತ್ತು ಮತ್ತು ತುಕ್ಕು ಹಿಡಿದಿತ್ತು. ಅದನ್ನು ಎಂದಿಗೂ ತೆರೆದಿರಲಿಲ್ಲ. ಇಂದು ಉಗುರಿನಿಂದ ಒತ್ತಡ ಹಾಕಿ ತೆರೆದಾಗ ಮುಚ್ಚಳ ತೆರೆಯಿತು. ಒಳಗೆ ಬ್ಯಾಟರಿಯ ಜಾಗದಲ್ಲಿ ಒಂದು ಸಣ್ಣ ವಸ್ತುವಿತ್ತು. ಚಿಪ್ನಂತೆ ತೆಳುವಾದದ್ದು, ಕಪ್ಪು ಬಣ್ಣದ್ದು. ಮತ್ತು ಅದರ ಕೆಳಗೆ ಮಡಚಿದ ಸಣ್ಣ ಕಾಗದವಿತ್ತು. ತಾತನ ಕೈ ಬರಹ. ಅಮನ್ ಕಾಗದವನ್ನು ಬಿಚ್ಚಿದ. ಕೈಗಳು ನಡುಗುತ್ತಿದ್ದವು. ಲಾಟಿನು ಬೆಳಕಿನಲ್ಲಿ ಓದಿದ, ಅಮನ್ ಮಗನೇ, ನೀನಿದನ್ನು ಓದುತ್ತಿದ್ದರೆ ನಾನು ಬದುಕಿಲ್ಲ ಎಂದರ್ಥ. ಆದರೆ ಒಂದು ವಿಷಯ ತಿಳಿದುಕೋ, ನನ್ನ ಸಾವು ನೈಸರ್ಗಿಕವಲ್ಲ. ನನ್ನನ್ನು ಕೊಲ್ಲಲಾಗುತ್ತಿದೆ. ನನ್ನ ಸ್ನೇಹಿತ ಪ್ರಕಾಶ್ ನನ್ನ ಔಷಧಿಯಲ್ಲಿ ಏನೋ ಬೆರೆಸ್ತಿದ್ದಾನೆ.
ಪ್ರತಿ ವಾರ ಸ್ವಲ್ಪ ಸ್ವಲ್ಪವೇ ನಾನು ದಣಿಯುತ್ತಿದ್ದೇನೆ. ವೈದ್ಯರಿಗೆ ಏನೂ ಅರ್ಥವಾಗ್ತಿಲ್ಲ, ಆದರೆ ನನಗೆ ಗೊತ್ತು. ಈ ಚಿಪ್ನಲ್ಲಿ ನನ್ನ ಧ್ವನಿ ಇದೆ, ಕೇಳು ಮತ್ತು ಲೆಕ್ಕ ಚುಕ್ತಾ ಮಾಡು. ಅಮನ್ನ ದೇಹ ಶೂನ್ಯವಾಯಿತು. ಕಾಗದ ಕೈಯಿಂದ ಬಿತ್ತು. ನಂತರ ಮತ್ತೆ ಎತ್ತಿ ಓದಿದ. 3ನೇ ಬಾರಿ, 4ನೇ ಬಾರಿ. ತಾತನನ್ನು ಕೊಲೆ ಮಾಡಲಾಗಿದೆ. ಪ್ರಕಾಶ್ ಆ ಕೆಲಸ ಮಾಡಿದ್ದಾನೆ. ಅದೇ ಸ್ನೇಹಿತ ಇಂದು ಸರಪಂಚ್ ಆಗಿದ್ದಾನೆ. ಹಳ್ಳಿಯ ಒಳ್ಳೆಯ ಮನುಷ್ಯನೆನಿಸಿಕೊಂಡಿದ್ದಾನೆ. ಅಮನ್ಗೆ ಸಹಾಯದ ರೂಪದಲ್ಲಿ 100 ರೂಪಾಯಿ ನೀಡುತ್ತಿದ್ದಾನೆ. ಅಮನ್ನ ಕಣ್ಣುಗಳಲ್ಲಿ ಕಣ್ಣೀರು ಇರಲಿಲ್ಲ. ಅದಕ್ಕೆ ಬದಲಾಗಿ ಏನೋ ಕಿಚ್ಚಿತ್ತು, ಬೆಂಕಿ ಇತ್ತು. ಅವನು ಆ ಚಿಪ್ ಹೊರತೆಗೆದ. ಅದು ಚಿಕ್ಕದಾಗಿತ್ತು, ಹಳೆಯದಾಗಿತ್ತು. ಆದರೆ ಕೆಲಸ ಮಾಡುತ್ತದೆಯೇ ಇಲ್ಲವೋ ಗೊತ್ತಿರಲಿಲ್ಲ. ಅಮನ್ ಬಳಿ ಫೋನ್ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ. ಆದರೆ ಹಳ್ಳಿಯ ಶಾಲೆಯಲ್ಲಿ ಒಂದು ಹಳೆಯ ಕಂಪ್ಯೂಟರ್ ಇತ್ತು. ಅದರಲ್ಲಿ ಆಕ್ಸಿಲರಿ ಪೋರ್ಟ್ ಇತ್ತು. ಬೆಳಗಾಗಲಿ ಎಂದು ಕಾಯುತ್ತಿದ್ದ. ಅತ್ಯಂತ ಸುದೀರ್ಘ ರಾತ್ರಿಯದು. ಕಣ್ಣು ಮುಚ್ಚಿದರೆ ತಾತನ ಮುಖ ಕಾಣುತ್ತಿತ್ತು. ಪ್ರಕಾಶ್ನ ನಗು ನೆನಪಾಗುತ್ತಿತ್ತು. ಅವನು ನೀಡಿದ 100 ರೂಪಾಯಿಗಳ ಸಹಾಯ ನೆನಪಾದಾಗ ಸಿಟ್ಟು ಇನ್ನೂ ಹೆಚ್ಚಾಗುತ್ತಿತ್ತು. ಬೆಳಗ್ಗೆ 5 ಗಂಟೆಗೆ ಅಮನ್ ಶಾಲೆಗೆ ಹೋದ. ಬೀಗ ಮುರಿದು ಕಂಪ್ಯೂಟರ್ ಚಾಲೂ ಮಾಡಿದ. ಚಿಪ್ ಹಾಕಿದ. ಅದು ಕೆಲಸ ಮಾಡಿತು. ತಾತನ ಧ್ವನಿ 10 ವರ್ಷ ಹಳೆಯದು, ದುರ್ಬಲವಾಗಿತ್ತು. ಉಸಿರಾಟದ ತೊಂದರೆ ಇರುವಂತಿತ್ತು. ಆದರೆ ಪ್ರತಿಯೊಂದು ಶಬ್ದವೂ ಸ್ಪಷ್ಟವಾಗಿತ್ತು. ನನ್ನ ಹೆಸರು ಬಲವಂತ್ ಸಿಂಗ್. ದಿನಾಂಕ ಮಾರ್ಚ್ 3. ಪ್ರಕಾಶ್ ನನ್ನ ಔಷಧಿಯಲ್ಲಿ ಏನೋ ಬೆರೆಸ್ತಿದ್ದಾನೆ ಎಂದು ನನಗೆ ತಿಳಿದಿದೆ. ಕಳೆದ 3 ತಿಂಗಳಿಂದ ನಾನು ಬಲಹೀನನಾಗುತ್ತಿದ್ದೇನೆ. ಕೈಗಳು ನಡುಗುತ್ತಿವೆ, ಕಣ್ಣುಗಳು ಮಸುಕಾಗುತ್ತಿವೆ. ವೈದ್ಯರು ಇದು ವೃದ್ಧಾಪ್ಯ ಅನ್ನುತ್ತಾರೆ, ಆದರೆ ಇದು ವೃದ್ಧಾಪ್ಯವಲ್ಲ, ಇದು ವಿಷ ಎಂದು ನನಗೆ ಗೊತ್ತು. ರೆಕಾರ್ಡಿಂಗ್ ನಿಂತಿತು. ನಂತರ ಕೆಮ್ಮಿನ ಶಬ್ದ ಕೇಳಿಸಿತು. ಮತ್ತು ಪ್ರಕಾಶ್ ನನ್ನ ಜಮೀನನ್ನು ಬಯಸ್ತಿದ್ದಾನೆ. ನರ್ಮದಾ ನದಿ ತೀರದ 30 ಎಕರೆ ಜಮೀನು. ಇದು ನನ್ನ ಮೊಮ್ಮಗನಿಗೆ ಸೇರಿದ್ದು ಅಂತ ನಾನು ನಿರಾಕರಿಸಿದೆ. ಅಂದಿನಿಂದ ನನ್ನ ಔಷಧಿಯ ಬಣ್ಣ ಬದಲಾಯಿತು. ಅಮನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಆದರೆ ರೆಕಾರ್ಡಿಂಗ್ ಇನ್ನೂ ಮುಗಿದಿರಲಿಲ್ಲ. ತಾತ ಮತ್ತೊಂದು ವಿಷಯವನ್ನು ಹೇಳಿದರು. ಅದು ಅಮನ್ನ ಪಾದದ ಕೆಳಗಿನ ನೆಲವೇ ಕುಸಿದಂತಾಯಿತು. ಮಗನೇ, ಬರೀ ನಾನಲ್ಲ, ಕಮಲೇಶ್ ಕೂಡ, ರಾಮನಾಥ್ ಮತ್ತು ವೃದ್ಧ ಸೋಹನ್ ಲಾಲ್ ಕೂಡ. ಎಲ್ಲರ ಜಮೀನಿನ ಮೇಲೆ ಪ್ರಕಾಶ್ನ ಕಣ್ಣಿದೆ. ಎಲ್ಲರೂ ಕಾಯಿಲೆ ಬೀಳ್ತಿದ್ದಾರೆ. ಅದೇ ರೀತಿ ಸ್ವಲ್ಪ ಸ್ವಲ್ಪವಾಗಿ, ನಿಧಾನವಾಗಿ, ಯಾರೂ ಅನುಮಾನ ಪಡದಂತೆ. 4 ಹೆಸರುಗಳು, 4 ವೃದ್ಧರು, 4 ಜಮೀನುಗಳು ಮತ್ತು ಒಬ್ಬ ಬೇಟೆಗಾರ. ಅವನು ಸ್ನೇಹಿತನ ಸೋಗಿನಲ್ಲಿ ಬೇಟೆಯಾಡ್ತಿದ್ದ. ಗೆಳೆಯರೇ, ಒಂದು ನಿಂತು ಹೋದ ಗಡಿಯಾರ 10 ವರ್ಷಗಳ ನಂತರ ಮಣ್ಣಿನಲ್ಲಿ ಹೂತು ಹೋಗಿದ್ದ ಸತ್ಯವನ್ನ ಹೊರಹಾಕಿತ್ತು. ಆದರೆ ಈಗ ಕೇವಲ ಸತ್ಯ ಹೊರಬಂದಿದೆ. ಲೆಕ್ಕಾಚಾರ ಬಾಕಿ ಇದೆ. ಮತ್ತು ಪ್ರಕಾಶ್ ಯಾದವನಿಗೆ ತನ್ನ ಅತಿದೊಡ್ಡ ಶತ್ರುವು ಯಾರನ್ನ 100 ರೂಪಾಯಿ ಕೊಟ್ಟು ಸುಮ್ಮನಿರಿಸಿದ್ದನೋ ಅದೇ ಹುಡುಗನ ಕೊರಳಲ್ಲಿ ನೇತಾಡುತ್ತಿದ್ದಾನೆ ಎಂದು ಇನ್ನೂ ತಿಳಿದಿಲ್ಲ. ಅಮನ್ ರೆಕಾರ್ಡಿಂಗ್ ಅನ್ನು 3 ಬಾರಿ ಕೇಳಿದ. ಪ್ರತಿ ಬಾರಿ ತಾತನ ಧ್ವನಿ ಅವನೊಳಗೆ ಆಳವಾಗಿ ಇಳಿಯುತ್ತಿತ್ತು. ಪ್ರತಿ ಬಾರಿ ಕೋಪ ಇನ್ನೂ ಹೆಚ್ಚಾಗುತ್ತಿತ್ತು. ಆದರೆ ಅಮನ್ ಒಂದು ವಿಷಯ ಕಲಿತಿದ್ದ. ಜೀವನದಲ್ಲಿ ಕೋಪದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ಅವನು ಕಂಪ್ಯೂಟರ್ ಆಫ್ ಮಾಡಿದ. ಚಿಪ್ಪನ್ನು ಜೇಬಿನಲ್ಲಿಟ್ಟುಕೊಂಡ. ಗಡಿಯಾರವನ್ನು ಕೊರಳಿಗೆ ಹಾಕಿಕೊಂಡ. ಮತ್ತೀಗ ಏನು ಮಾಡಬೇಕೆಂದು ಯೋಚಿಸಲು ಪ್ರಾರಂಭಿಸಿದ. ಪೊಲೀಸ್. ಹಳ್ಳಿಯ ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್ನ ಜೊತೆ ಕುಳಿತು ಮದ್ಯಪಾನ ಮಾಡುತ್ತಾನೆ. ಜಿಲ್ಲಾ ಪೊಲೀಸರು. ಪುರಾವೆ ಏನು? 10 ವರ್ಷಗಳ ಹಳೆಯ ಒಂದು ರೆಕಾರ್ಡಿಂಗ್. ಕೋರ್ಟ್ ನಂಬುತ್ತದೆಯೇ? ಬಹುಶಃ ಹೌದು ಅಥವಾ ಇಲ್ಲ. ಮತ್ತು ಒಂದು ವೇಳೆ ಪ್ರಕಾಶನಿಗೆ ಮೊದಲೇ ತಿಳಿದು ಹೋದರೆ ಆ ರೆಕಾರ್ಡಿಂಗ್ ಕೂಡ ಮಾಯವಾಗುತ್ತದೆ. ಮತ್ತು ಬಹುಶಃ ಅಮನ್ ಕೂಡ. ಅಮನ್ಗೆ ಒಬ್ಬ ಮನುಷ್ಯನ ಅಗತ್ಯವಿತ್ತು. ಸತ್ಯವನ್ನು ಕೇಳುವ, ಧೈರ್ಯವಿರುವ ಮತ್ತು ಪ್ರಕಾಶನಿಗೆ ಹೆದರದ ವ್ಯಕ್ತಿ. ಹಳ್ಳಿಯಲ್ಲಿ ಅಂಥವರು ಯಾರೂ ಇರಲಿಲ್ಲ. ಆದರೆ ಹಳ್ಳಿಯ ಹೊರಗೆ ಹೋಶಂಗಾಬಾದ್ ನಗರದಲ್ಲಿ ಒಂದು ಹೆಸರಿತ್ತು. ಅದನ್ನು ಅಮನ್ ಶಾಲೆಯ ಲೈಬ್ರರಿಯಲ್ಲಿ ಪತ್ರಿಕೆಯೊಂದರಲ್ಲಿ ಓದಿದ್ದ. ನರ್ಮದಾ ಸಂದೇಶ್. ಇದು ಭೂ ಹಗರಣಗಳ ಬಗ್ಗೆ ಸುದ್ದಿ ಮಾಡುವ ಒಂದು ಸಣ್ಣ ಪತ್ರಿಕೆಯಾಗಿತ್ತು. ಅದರ ಎಡಿಟರ್ ವಿಮಲ್ ಜೋಶಿ ಕಳೆದ ವರ್ಷ ಒಬ್ಬ MLA ಭೂ ಹಗರಣವನ್ನು ಬಯಲಿಗೆಳೆದಿದ್ದರು. ಅಮನ್ ಮರುದಿನ ಬೆಳಗ್ಗೆ ಬಸ್ ಹತ್ತಿ ಹೋಶಂಗಾಬಾದ್ ತಲುಪಿದ. ನರ್ಮದಾ ಸಂದೇಶ್ ಕಚೇರಿಯನ್ನು ಹುಡುಕಿದ. ಒಂದು ಸಣ್ಣ ಕೊಠಡಿ, ಹೊರಗೆ ಹಳೆಯ ಬೋರ್ಡ್, ಒಳಗೆ ಕಾಗದಗಳ ರಾಶಿ ಮತ್ತು ನಡುವೆ ವಿಮಲ್ ಜೋಶಿ. ಅಂದಾಜು 50 ವರ್ಷ ವಯಸ್ಸು. ಪಾನ್ ತಿನ್ನುತ್ತಿದ್ದರು. ದಪ್ಪ ಕನ್ನಡಕ ಧರಿಸಿದ್ದರು. ಆದರೆ ಕಣ್ಣುಗಳಲ್ಲಿ ಸತ್ಯವನ್ನ ಪತ್ತೆ ಹಚ್ಚುವ ತೀಕ್ಷ್ಣತೆ ಇತ್ತು. ಅಮನ್ ಎಲ್ಲವನ್ನೂ ವಿವರಿಸಿದ. ತಾತ, ಗಡಿಯಾರ, ರೆಕಾರ್ಡಿಂಗ್, ಪ್ರಕಾಶ್, ಜಮೀನು ಮತ್ತು ತಾತ ರೆಕಾರ್ಡಿಂಗ್ನಲ್ಲಿ ಹೇಳಿದ ಆ 4 ಹೆಸರುಗಳು. ಕಮಲೇಶ್, ರಾಮನಾಥ್, ಸೋಹನ್ ಲಾಲ್. ವಿಮಲ್ ಸುಮ್ಮನೆ ಪಾನ್ ಅಗಿಯುತ್ತಾ ಕೇಳಿಸಿಕೊಂಡರು. ನಂತರ ರೆಕಾರ್ಡಿಂಗನ್ನು 2-3 ಬಾರಿ ಕೇಳಿದರು. ಕನ್ನಡಕ ತೆಗೆದು ಕಣ್ಣು ಮುಚ್ಚಿಕೊಂಡರು. ಮಗನೇ, ನೀನೇನು ಹೊರತೆಗೆದಿದ್ಯಾ ಅಂತ ನಿನಗೆ ತಿಳಿದಿದ್ಯಾ? ಇದು ಕೇವಲ ನಿನ್ನ ತಾತನ ಸತ್ಯವಲ್ಲ. ನಿನ್ನ ತಾತನ ಮಾತು ನಿಜವಾಗಿದ್ದರೆ ಪ್ರಕಾಶ್ ಯಾದವ್
ಒಬ್ಬ ಸೀರಿಯಲ್ ಕಿಲ್ಲರ್ ಒಬ್ಬರಲ್ಲ 4 ವೃದ್ಧರನ್ನ ಕೊಂದು ಎಲ್ಲರ ಜಮೀನನ್ನ ಕಿತ್ತುಕೊಂಡು 10 ವರ್ಷಗಳಿಂದ ಸರಪಂಚ್ ಆಗಿ ಕುಳಿತಿದ್ದಾನೆ. ಅಮನ್ ಮೌನವಾಗಿದ್ದ, ಆದರೆ ಒಳಗಿನಿಂದ ನಡುಗುತ್ತಿದ್ದ. ತನಗೆ 100 ರೂಪಾಯಿ ಕೊಡುತ್ತಿದ್ದ ವ್ಯಕ್ತಿ ಸೀರಿಯಲ್ ಕಿಲ್ಲರ್. ವಿಮಲ್ ಹೇಳಿದರು, ರೆಕಾರ್ಡಿಂಗ್ ಸ್ಟ್ರಾಂಗ್ ಆಗಿದೆ, ಆದರೆ ಕೇವಲ ಇದೊಂದೇ ಸಾಲದು. ನಮಗೆ ಇನ್ನೂ ಹೆಚ್ಚಿನ ಪುರಾವೆಗಳು ಬೇಕು. ವೈದ್ಯಕೀಯ ದಾಖಲೆಗಳು, ಔಷಧಿ ಅಂಗಡಿಯ ಬಿಲ್ಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆ 3 ಕುಟುಂಬಗಳು, ಕಮಲೇಶ್, ರಾಮನಾಥ್ ಮತ್ತು ಸೋಹನ್ ಲಾಲ್. ಅವರ ಕಥೆಯು ಇದೇ ರೀತಿ ಇದ್ದರೆ ಕೇಸ್ ಪಕ್ಕಾ ಆಗುತ್ತದೆ. ಅಮನ್ ಕೇಳಿದ, ಎಷ್ಟು ಸಮಯ ಬೇಕು? ನನಗೆ 1 ವಾರ ಸಮಯ ಕೊಡು, ಆದರೆ ಒಂದು ಷರತ್ತು. ಪ್ರಕಾಶನಿಗೆ ಇದರ ಸುಳಿವು ಕೂಡ ಸಿಗಬಾರ್ದು. ನೀನು ಹಳ್ಳಿಯಲ್ಲಿ ಏನೂ ಆಗದಂತೆ ಸಾಮಾನ್ಯವಾಗಿ ಇರಬೇಕು. ಅಮನ್ ಬಸ್ಸಿನಲ್ಲಿ ಹಳ್ಳಿಗೆ ಹಿಂತಿರುಗಿದ. ಸಂಜೆ ಹಳ್ಳಿಯ ಚೌಕದಲ್ಲಿ ಪ್ರಕಾಶ್ ಸಿಕ್ಕಿದ. ಮುಗುಳ್ನಗುತ್ತಾ ಕೇಳಿದ, ಅಮನ್ ಮಗನೇ, ಎಲ್ಲಿಗೆ ಹೋಗಿದ್ದೆ? ಅಮನ್ ಮರುನಗೆ ಬೀರುತ್ತಾ ಹೇಳಿದ, ನಗರಕ್ಕೆ ಹೋಗಿದ್ದೆ ಅಂಕಲ್, ಅಜ್ಜಿ ಔಷಧಿ ತರಲು. ಹೌದಾ, ಅಜ್ಜಿ ಹೇಗಿದ್ದಾರೆ? ಆರಾಮಾಗಿದ್ದಾರೆ. ಪ್ರಕಾಶ್ ಹೆಗಲ ಮೇಲೆ ಕೈ ಹಾಕಿ ತಟ್ಟಿದ. ಏನಾದರೂ ಸಹಾಯ ಬೇಕಿದ್ದರೆ ಕೇಳು. ಅಮನ್ ತಲೆ ಆಡಿಸಿದ. ಹೊರಗೆ ನಗುತ್ತಿದ್ದರೂ ಒಳಗಡೆ ತಾತನ ರೆಕಾರ್ಡಿಂಗ್ ಧ್ವನಿ ಕೇಳುತ್ತಿದ್ದ ಅಮನ್ ತನ್ನ ಕಿರುಚಾಟವನ್ನು ಹತ್ತಿಕ್ಕಿಕೊಂಡಿದ್ದ. ಆ ವಾರ ವಿಮಲ್ ಕೆಲಸ ಆರಂಭಿಸಿದರು. ಮೊದಲು ಕಮಲೇಶ್ ಕುಟುಂಬ. ಕಮಲೇಶ್ 8 ವರ್ಷಗಳ ಹಿಂದೆ ಮೃತಪಟ್ಟಿದ್ದರು. ವೃದ್ಧಾಪ್ಯದ ಕಾಯಿಲೆ ಎಂದು ಹೇಳಲಾಗಿತ್ತು. ಅವರಿಗೆ 20 ಎಕರೆ ಜಮೀನಿತ್ತು. ಸತ್ತ ನಂತರ ಸಾಲದ ದಾಖಲೆಗಳು ಹೊರಬಂದವು ಮತ್ತು ಜಮೀನು ಪ್ರಕಾಶನ ಹೆಸರಿಗೆ ಹೋಯಿತು. ಕಮಲೇಶ್ ಅವರ ಮಗ ಈಗ ಕೂಲಿ ಕೆಲಸ ಮಾಡ್ತಿದ್ದಾನೆ. ವಿಮಲ್ ಆತನನ್ನ ಭೇಟಿಯಾಗಿ ಕೇಳಿದರು, ನಿಮ್ಮ ತಂದೆಯ ಔಷಧಿ ಯಾರು ತರುತ್ತಿದ್ರು? ಪ್ರಕಾಶ್ ಅಂಕಲ್ ದಿನ ಬಂದು ಬಹಳ ಕಾಳಜಿ ವಹಿಸ್ತಿದ್ರು. ವಿಮಲ್ ಅವರ ಸಂಶಯ ಬಲವಾಯಿತು. ಎರಡನೆಯವರು ರಾಮನಾಥ್. 7 ವರ್ಷಗಳ ಹಿಂದೆ ಸಾವು. 25 ಎಕರೆ ಜಮೀನು, ದೀರ್ಘಕಾಲದ ಕಾಯಿಲೆ. ಜಮೀನು ಪ್ರಕಾಶನ ಹೆಸರಿಗೆ. ಔಷಧಿ ತರುತ್ತಿದ್ದವರು ಪ್ರಕಾಶಣ್ಣ. ಅವರು ಬಹಳ ಒಳ್ಳೆಯ ಮನುಷ್ಯ. ಅಪ್ಪನನ್ನ ಚೆನ್ನಾಗಿ ನೋಡಿಕೊಳ್ತಿದ್ರು. ಮೂರನೆಯವರು ಸೋಹನ್ ಲಾಲ್. 6 ವರ್ಷಗಳ ಹಿಂದೆ 15 ಎಕರೆ ಜಮೀನು. ಅದೇ ಕಥೆ, ಕಾಯಿಲೆ, ಜಮೀನು ಹೋಯಿತು. ಔಷಧಿ ತರುತ್ತಿದ್ದವನು ಪ್ರಕಾಶ್. 4 ವೃದ್ಧರು, 4 ಜಮೀನು ಪ್ರಕಾಶನ ಹೆಸರಿಗೆ. 4 ಔಷಧಿ ತರುತ್ತಿದ್ದವನು ಪ್ರಕಾಶ್. 4ರದ್ದು ನೈಸರ್ಗಿಕ ಸಾವು. ವಿಮಲ್ ಹೋಶಂಗಾಬಾದ್ ಜಿಲ್ಲಾ ಆಸ್ಪತ್ರೆಯಿಂದ ವೈದ್ಯಕೀಯ ದಾಖಲೆಗಳನ್ನು RTI ಮೂಲಕ ಪಡೆದರು. 3 ದಿನಗಳ ನಂತರ ದಾಖಲೆಗಳು ಬಂದವು. ಆ ದಾಖಲೆಗಳನ್ನು ನೋಡಿದ ವಿಮಲ್ ದಂಗಾದರು. 4 ರಕ್ತದಲ್ಲಿ ಸಾವಿಗೂ ಮುನ್ನ ಒಂದು ಕೆಮಿಕಲ್ ಕಂಡು ಬಂದಿತ್ತು, ಎಥಿಲೀನ್ ಗ್ಲೈಕಾಲ್, ಅಂದರೆ ಆಂಟಿಫ್ರೀಸ್. ಇದು ನಿಧಾನವಾಗಿ ಕಿಡ್ನಿಯನ್ನು ನಾಶಪಡಿಸುತ್ತದೆ. ಇದಕ್ಕೆ ಯಾವುದೇ ರುಚಿ ಅಥವಾ ವಾಸನೆ ಇರೋದಿಲ್ಲ. ಔಷಧಿಯಲ್ಲಿ ಬೆರೆಸಿದ್ರೆ ತಿಳಿಯುವುದೇ ಇಲ್ಲ. 3-4 ತಿಂಗಳಲ್ಲಿ ಮನುಷ್ಯ ತೀರಿಕೊಳ್ಳುತ್ತಾನೆ. ಡೆತ್ ಸರ್ಟಿಫಿಕೇಟ್ ಮೇಲೆ ವಯಸ್ಸಾದ ಕಾರಣ ಕಿಡ್ನಿ ಫೇಲ್ಯೂರ್ ಎಂದು ಬರೆಯಲಾಗಿತ್ತು. 4 ಬಾರಿ ಅದೇ ಕೆಮಿಕಲ್, ಅದೇ ರೀತಿ, ಅದೇ ಫಲಿತಾಂಶ. ವಿಮಲ್ ಆ ಔಷಧಿ ಅಂಗಡಿಯನ್ನು ಹುಡುಕಿದರು. ಹಳ್ಳಿಯಲ್ಲಿ ಶರ್ಮಾ ಮೆಡಿಕಲ್ಸ್ ಎಂಬ ಒಂದೇ ಒಂದು ಅಂಗಡಿ ಇತ್ತು. ವೃದ್ಧ ಶರ್ಮಾರವರು ಅದನ್ನು ನಡೆಸುತ್ತಿದ್ದರು. ವಿಮಲ್ ಹಳೆಯ ಬಿಲ್ಗಳನ್ನು ಕೇಳಿದಾಗ ಶರ್ಮಾರವರು 10 ವರ್ಷ ಹಳೆಯ ರಿಜಿಸ್ಟರ್ ತೆಗೆದರು. ಅದರಲ್ಲಿ ಪ್ರಕಾಶ್ ಯಾದವ್ ಹೆಸರಿನಲ್ಲಿ ಪ್ರತಿ ತಿಂಗಳು ಒಂದು ಔಷಧಿಯ ಹೆಸರಿತ್ತು. ಅದನ್ನು ಸಾಮಾನ್ಯವಾಗಿ ಯಾವ ವೈದ್ಯರು ಬರೆದುಕೊಡೋದಿಲ್ಲ. ಅದು ಕೂಲೆಂಟ್ ಗ್ರೇಡ್ ಕೆಮಿಕಲ್, ಇಂಡಸ್ಟ್ರಿಯಲ್ ಬಳಕೆಗಾಗಿರೋದು. ಶರ್ಮಾರವರು ಅಂದು ಕೇಳಿದ್ದರಂತೆ, ಪ್ರಕಾಶಣ್ಣ, ಈ ಔಷಧಿ ಯಾವುದಕ್ಕೆ? ಟ್ರ್ಯಾಕ್ಟರ್ಗಾಗಿ, ರೇಡಿಯೇಟರ್ಗೆ ಹಾಕಬೇಕು ಎಂದಿದ್ದ ಪ್ರಕಾಶ್. ಯಾವ ಟ್ರ್ಯಾಕ್ಟರ್ ರೇಡಿಯೇಟರ್ಗೆ ಹೋಗಬೇಕಿತ್ತೋ ಅದು ಮನುಷ್ಯನ ದೇಹ ಸೇರಿತ್ತು. ವಿಮಲ್ ಬಳಿ ಈಗ ಎಲ್ಲವೂ ಇತ್ತು. ರೆಕಾರ್ಡಿಂಗ್, ವೈದ್ಯಕೀಯ ದಾಖಲೆಗಳು, ಕೆಮಿಕಲ್ ಮ್ಯಾಚ್, ಬಿಲ್ಗಳು ಮತ್ತು 4 ಕುಟುಂಬಗಳ ಸಾಕ್ಷಿ. ಬೇಟೆಗಾರ ಒಬ್ಬ, ಬೇಟೆ 4. ವಿಮಲ್ ಅಮನ್ನನ್ನು ಕರೆಸಿ ಎಲ್ಲವನ್ನು ತೋರಿಸಿದರು. ಅಮನ್ ಸುಮ್ಮನೆ ನೋಡಿದ. ನಂತರ ಒಂದೇ ಪ್ರಶ್ನೆ ಕೇಳಿದ, ಈಗ ಮುಂದೇನು? ವಿಮಲ್ ಹೇಳಿದರು, ಈಗ 2 ದಾರಿಗಳಿವೆ. ಮೊದಲನೆಯದು ನೇರವಾಗಿ ಪೊಲೀಸ್ ಅಥವಾ CIDಗೆ ದೂರು ನೀಡೋದು. ಆದರೆ ಪೊಲೀಸರಲ್ಲಿ ಪ್ರಕಾಶನಿಗೆ ಪ್ರಭಾವವಿದೆ, ಕೇಸ್ ಮುಚ್ಚಿ ಹೋಗ್ಬೋದು. ಎರಡನೆಯದು, ಮೊದಲು ಈ ಸುದ್ದಿಯನ್ನು ಮೀಡಿಯಾದಲ್ಲಿ ಪ್ರಕಟಿಸೋದು. ಆಗ ಪೊಲೀಸರು ಅನಿವಾರ್ಯವಾಗಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಅಮನ್ 2ನೇ ದಾರಿಯನ್ನೇ ಆರಿಸಿಕೊಂಡ. ವಿಮಲ್ ತಲೆ ಆಡಿಸಿ ಹೇಳಿದರು, ಆದರೆ ಇನ್ನೊಂದು ಕೆಲಸ ಮಾಡಬೇಕು. ಪ್ರಕಾಶ್ನ ಬಾಯಿಯಿಂದಲೇ ಸತ್ಯ ಒಪ್ಪಿಸಬೇಕು. ಆಗ ಮಾತ್ರ ಸ್ಟೋರಿ ಭದ್ರವಾಗುತ್ತದೆ. ಅಮನ್ ನಿಂತು ಹೇಳಿದ, ನಾನು ಮಾಡುತ್ತೇನೆ. ಅವನು ನಿನ್ನ ಅಂಕಲ್ ಅಂತ ಹೇಳಿಕೊಂಡು ತಿರುಗಾಡ್ತಿದ್ದಾನೆ. ಅವನಿಗೆ ಸಂಶಯ ಬಂದರೆ ಅಪಾಯ. ಅದಕ್ಕೆ ನಾನು ಮಾಡುತ್ತೇನೆ. ನನ್ನ ಮೇಲೆ ಅವರಿಗೆ ಸಂಶಯ ಬರೋದಿಲ್ಲ. ನಾನು ಅವರ ಪಾಲಿಗೆ 100 ರೂಪಾಯಿ ಕೊಟ್ಟರೆ ಸುಮ್ಮನಿರುವ ಮಗು ಅಷ್ಟೆ. ವಿಮಲ್ ಅಮನ್ಗೆ ಒಂದು ಬಟನ್ ಕ್ಯಾಮರಾ ನೀಡಿದರು. ಅದನ್ನು ಶರ್ಟ್ನಲ್ಲಿ ಸಿಕ್ಕಿಸಿಕೊಂಡು ಅಮನ್ ಜೇಬಿನಲ್ಲಿ ಇಟ್ಟುಕೊಂಡ. ಮರುದಿನ ಸಂಜೆ ಹಳ್ಳಿಯ ಚೌಕ. ಪ್ರಕಾಶ್ ಕುಳಿತು ಚಹಾ ಕುಡಿಯುತ್ತಿದ್ದ. ಅಮನ್ ಬಂದು ಪಕ್ಕದಲ್ಲಿ ಕುಳಿತ. ತಾನು ಚಹಾ ತರಿಸಿಕೊಂಡ.
ಇಬ್ಬರು ಸುಮ್ಮನೆ ಚಹಾ ಕುಡಿದರು. ನಂತರ ಅಮನ್ ಮಾತು ಆರಂಭಿಸಿದ, ಬಹಳ ಸಹಜವಾಗಿ. ಅಂಕಲ್, ತಾತ ಬಹಳ ಒಳ್ಳೆಯರಾಗಿದ್ರು ಅಲ್ವಾ? ನಿಮ್ಮನ್ನು ಬಹಳ ಪ್ರೀತಿಸ್ತಿದ್ರು. ಪ್ರಕಾಶ್ನ ಚಹಾ ಕುಡಿಯುತ್ತಿದ್ದ ಕೈ ಒಂದು ಕ್ಷಣ ನಿಂತಿತು. ನಂತರ ಹೇಳಿದ, ಹೌದು ಮಗನೇ, ಬಲವಂತಣ್ಣ ನನಗೆ ಎಲ್ಲವೂ ಆಗಿದ್ದರು. ಅವರ ಕಾಯಿಲೆ ಇದ್ದಕ್ಕಿದ್ದಂತೆ ಹೇಗೆ ಬಂತು ಅಂಕಲ್? ಮೊದಲು ಚೆನ್ನಾಗೇ ಇದ್ರಲ್ಲ. ಪ್ರಕಾಶ್ ಅಮನ್ನನ್ನು ನೋಡಿದ. ವೃದ್ಧಾಪ್ಯ ಮಗನೇ, ದೇಹ ಸಾಥ್ ಕೊಡೋದಿಲ್ಲ. ಮತ್ತು ಕಮಲೇಶ್ ತಾತ, ರಾಮನಾಥ್ ತಾತ, ಸೋಹನ್ ಲಾಲ್ ತಾತ ಎಲ್ರಿಗೂ ಒಂದೇ ಕಾಯಿಲೆ, ಕಿಡ್ನಿ ಸಮಸ್ಯೆ. ಪ್ರಕಾಶ್ನ ಕಣ್ಣುಗಳು ಬದಲಾದವು. ಚಹಾ ಕಪ್ ಕೆಳಗಿಟ್ಟು ಅಮನ್ನನ್ನು ತೀಕ್ಷ್ಣವಾಗಿ ನೋಡಿದ. ಮೊದಲ ಬಾರಿಗೆ 100 ರೂಪಾಯಿ ಕೊಡುವ ದೃಷ್ಟಿಯಿಂದ ಅಲ್ಲ, ಬೇರೆ ದೃಷ್ಟಿಯಿಂದ ನೋಡಿದ. ನೀನು ಇದನ್ನೆಲ್ಲ ಯಾಕೆ ಕೇಳ್ತಿದ್ಯಾ? ಅಮನ್ ನಗುಮುಖದಲ್ಲೇ ಹೇಳಿದ, ಹಾಗೆ ಅಂಕಲ್, ತಾತನ ನೆನಪಾಯಿತು. ಯಾರಾದರೂ ಅವರನ್ನು ಉಳಿಸ್ಬೋದಿತ್ತು ಅಂತ ಯೋಚಿಸ್ತಿದ್ದೆ ಅಷ್ಟೇ. ಪ್ರಕಾಶ್ ಎದ್ದು ನಿಂತ. ಚಹಾದ ಹಣ ನೀಡಿ ಹೇಳಿದ, ಮನೆಗೆ ಹೋಗು ಮಗನೇ, ಜಾಸ್ತಿ ಯೋಚನೆ ಮಾಡಬೇಡ. ಹೋಗುವಾಗ ಒಂದು ಬಾರಿ ತಿರುಗಿ ಅಮನ್ನನ್ನು ನೋಡಿದ. ಆ ನೋಟದಲ್ಲಿ ವರ್ಷಗಳಿಂದ ಅಡಗಿದ್ದ ಒಂದು ವಿಷಯ ಅಮನ್ಗೆ ಸ್ಪಷ್ಟವಾಗಿ ಕಂಡಿತು. ಅದು ಭಯ. ಪ್ರಕಾಶ್ ಹೆದರಿದ್ದ. ಅದೇ ರಾತ್ರಿ 12 ಗಂಟೆಗೆ ಅಮನ್ ಫೋನ್ ಮೊಳಗಿತು. ಅದು ವಿಮಲ್. ಮಗನೇ, ಪ್ರಕಾಶ್ ಯಾರಿಗೋ ಫೋನ್ ಮಾಡಿದ್ದಾನೆ. ನನ್ನ ಸೋರ್ಸ್ ಪ್ರಕಾರ ಅವನು ನಿನ್ನ ಬಗ್ಗೆ ವಿಚಾರಿಸ್ತಿದ್ದಾನೆ. ಹುಡುಗ ಪ್ರಶ್ನೆ ಕೇಳ್ತಿದ್ದಾನೆ ಅಂತ ಹೇಳ್ತಿದ್ದಾನೆ. ಅಮನ್ನ ಹೃದಯ ಜೋರಾಗಿ ಬಡಿದುಕೊಂಡಿತ್ತು. ಇನ್ನೊಂದು ವಿಷಯ, ನಾಳೆ ರಾತ್ರಿ ಪ್ರಕಾಶ್ ಒಬ್ಬನೇ ನಿನ್ನ ಮನೆಗೆ ಬರಲಿದ್ದಾನೆ. ಅಮನ್ ವಿಮಲ್ಗೆ ಹೇಳಿದ, ಅಂಕಲ್, ಪ್ರಕಾಶ್ ನಾಳೆ ರಾತ್ರಿ ಬರ್ತಿದ್ದಾನೆ. ನನ್ನ ಬಳಿ ಒಂದು ಅವಕಾಶವಿದೆ. ಅವನು ನನ್ನ ಮನೆಯಲ್ಲಿ ಏನಾದರೂ ಹೇಳಿದರೆ ಮತ್ತು ಅದು ರೆಕಾರ್ಡ್ ಆದರೆ. ವಿಮಲ್ ಸ್ವಲ್ಪ ಯೋಚಿಸಿ ಹೇಳಿದರು, ಇದು ಅಪಾಯಕಾರಿ. ಆದರೆ ನಿನಗೆ ಧೈರ್ಯವಿದ್ದರೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇರೊಂದಿಲ್ಲ. ಅಮನ್ ಹೇಳಿದ, ಧೈರ್ಯ ತಾತನದ್ದು. ನಾನು ಕೇವಲ ಅವರ ಗಡಿಯಾರ ಧರಿಸಿದ್ದೇನೆ. ವಿಮಲ್ 2 ಕೆಲಸ ಮಾಡಿದರು. ಮೊದಲು ಬಟನ್ ಕ್ಯಾಮರಾವನ್ನು ಮನೆಯ ಮೂಲೆಯಲ್ಲಿ ಯಾರ ಕಣ್ಣಿಗೂ ಬೀಳದಂತೆ ಇರಿಸಿದರು. ಎರಡನೆಯದಾಗಿ ನಗರದಿಂದ ತನ್ನ ಪತ್ರಕರ್ತ ಸ್ನೇಹಿತನನ್ನು ಹಳ್ಳಿಯ ಹೊರಗೆ ಕಾರಿನಲ್ಲಿ ಸಿದ್ಧವಾಗಿರುವಂತೆ ಮಾಡಿದರು. ಏನಾದರೂ ಅನಾಹುತವಾದರೆ ಪೊಲೀಸರನ್ನು ಕರೆಯಲು. ಅಮನ್ ಅಜ್ಜಿಯನ್ನು ನೆರೆಯವರ ಮನೆಗೆ ಕಳುಹಿಸಿದ. ರಾತ್ರಿ 10 ಗಂಟೆ. ಅಮನ್ ಒಬ್ಬನೇ ಕೊಠಡಿಯಲ್ಲಿದ್ದ. ಹೊರಗೆ ಕತ್ತಲೆ, ನಾಯಿಗಳ ಬೊಗಳುವಿಕೆ, ಗಾಳಿಯಲ್ಲಿ ತಂಪು ಮತ್ತು ಕೊರಳಲ್ಲಿ ತಾತನ ಗಡಿಯಾರ ಟಿಕ್ ಟಿಕ್ ಎನ್ನುತ್ತಾ ತಯಾರಾಗು ಎಂದು ಹೇಳುವಂತಿತ್ತು. ರಾತ್ರಿ 11 ಗಂಟೆ. ಹೊರಗೆ ಹೆಜ್ಜೆ ಸದ್ದು ಕೇಳಿಸಿತು. ಯಾರೋ ಬಾಗಿಲು ತಟ್ಟಿದರು. ಅಮನ್ ಬಾಗಿಲು ತೆರೆದಾಗ ಬಿಳಿ ಕುರ್ತಾದಲ್ಲಿ ಪ್ರಕಾಶ್ ನಿಂತಿದ್ದ. ಕಣ್ಣುಗಳಲ್ಲಿ ಅದೇ ಮುಗುಳ್ನಗು. ಅದು 30 ವರ್ಷಗಳಿಂದ ಎಲ್ಲರನ್ನು ಮೋಸಗೊಳಿಸುತ್ತಾ ಬಂದಿತ್ತು. ಆದರೆ ಇಂದು ಆ ನಗುವಿನ ಹಿಂದೆ ಬೇರೆಯದೇ ಇತ್ತು. ಮಗನೇ, ನಿದ್ದೆ ಬರ್ತಿಲ್ವಾ? ಹಾಗೆ ಬಂದೆ. ಅಜ್ಜಿ ಹೇಗಿದ್ದಾರೆ? ಅವರು ಪಕ್ಕದ ಮನೆಗೆ ಹೋಗಿದ್ದಾರೆ. ಒಳಗೆ ಬನ್ನಿ ಅಂಕಲ್. ಪ್ರಕಾಶ್ ಒಳಗೆ ಬಂದು ಅತ್ತ ಇತ್ತ ನೋಡಿದ. ಮೂಲೆಯಲ್ಲಿ ಕ್ಯಾಮರಾ ಇರೋದು ಅವನಿಗೆ ತಿಳಿಯಲಿಲ್ಲ. ಇಬ್ಬರೂ ಕುಳಿತರು. ಲ್ಯಾಂಪ್ ಬೆಳಕು ನಡುಗುತ್ತಿತ್ತು. ನಂತರ ಪ್ರಕಾಶ್ ಆರಂಭಿಸಿದ, ಮಗನೇ, ನಿನ್ನೆ ನೀನು ಚೌಕದಲ್ಲಿ ಕೇಳಿದ ಮಾತುಗಳು, ತಾತನ ಕಾಯಿಲೆ, ಕಮಲೇಶ್, ರಾಮನಾಥ್ ಬಗ್ಗೆ ಯಾರಾದರೂ ನಿನ್ಗೆ ಏನಾದರೂ ಹೇಳಿದಾರಾ? ಅಮನ್ ನೇರವಾಗಿ ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳಿದ, ಇಲ್ಲ ಅಂಕಲ್, ಎಲ್ರಿಗೂ ಒಂದೇ ಕಾಯಿಲೆ ಹೇಗೆ ಬಂತು ಅಂತ ಯೋಚಿಸ್ತಿದ್ದೆ ಅಷ್ಟೇ. ಪ್ರಕಾಶನಿಗೆ 30 ವರ್ಷಗಳ ಅನುಭವವಿತ್ತು. 4 ವೃದ್ಧರನ್ನ ಕೊಂದ ಅನುಭವ. ಏನು ಅಪಾಯವಿದೆ ಎಂದು ಅವನಿಗೆ ತಿಳಿಯುತ್ತಿತ್ತು. ಆದರೆ ಎದುರಿಗಿದ್ದವನು 17 ವರ್ಷದ ಬಡ ಹುಡುಗ. ಪ್ರಕಾಶ್ ಸಿಹಿಯಾಗಿ ಮಾತನಾಡಲು ನಿರ್ಧರಿಸಿದ, ಮಗನೇ, ನಿನ್ನ ತಾತ ನನ್ನ ಸಹೋದರನಂತಿದ್ದರು. ಅವರ ಕಾಯಿಲೆ ನನ್ನನ್ನು ಕುಗ್ಗಿಸಿತು. ನಾನವರ ಔಷಧಿ ತಂದೆ, ಸೇವೆ ಮಾಡಿದೆ. ಅವರು ಹೋದ ಮೇಲೆ ಜಮೀನಿನ ಜವಾಬ್ದಾರಿ ಹೊತ್ತುಕೊಂಡೆ. ನಿನ್ನ ತಂದೆಯ ಮೇಲೆ ಸಾಲವಿತ್ತು, ಅದನ್ನು ನಾನು ತೀರಿಸಿದೆ. ಆ ಜಮೀನು ನನ್ನ ಹೆಸರಿನಲ್ಲಿರೋದು ನಿನ್ನ ಒಳ್ಳೆಯದಕ್ಕಾಗಿ. ಅಮನ್ ಪ್ರತಿಯೊಂದು ಶಬ್ದವನ್ನು ಗಮನಿಸಿದ. ನಂತರ ಕೇಳಿದ, ಅಂಕಲ್, ಒಂದು ಮಾತು ಕೇಳ? ಕೇಳು ಮಗನೇ. ತಾತನ ಔಷಧಿ ನೀವೇ ತರ್ತಿದ್ರಿ ಅಲ್ವಾ? ಹೌದು. ಕಮಲೇಶ್ ತಾತನದ್ದು ಕೂಡ? ಪ್ರಕಾಶ್ ಒಂದು ಕ್ಷಣ ನಿಂತು ಕೇಳಿದ. ಹೌದು, ಅವರು ಒಬ್ಬಂಟಿಯಾಗಿದ್ದರು. ನಾನೇ ಕಾಳಜಿ ವಹಿಸ್ತಿದ್ದೆ. ರಾಮನಾಥ್ ತಾತನದ್ದು ಕೂಡ? ಮಗನೇ, ನೀನು ಏನು ಹೇಳಲು ಹೊರಟಿದ್ಯಾ? ಅಮನ್ ಜೇಬಿನಿಂದ ತಾತನ ಆ ಕಾಗದವನ್ನು ಹೊರತೆಗೆದ. ಅದೇ ಗಡಿಯಾರದಿಂದ ಸಿಕ್ಕಿದ್ದು. ಅದನ್ನು ಮೇಜಿನ ಮೇಲೆ ಪ್ರಕಾಶನ ಮುಂದೆ ಇಟ್ಟ. ಪ್ರಕಾಶ್ ನೋಡಿದ. ಮೊದಲು ಕಾಗದ, ನಂತರ ಅಮನ್, ಮತ್ತೆ ಕಾಗದ. ಅವನ ಮುಖದ ಭಾವನೆ ಬದಲಾಯಿತು. ಮುಗುಳ್ನಗು ಮಾಯವಾಯಿತು. ಮುಖವಾಡ ಕಳಚಿ ಬಿದ್ದಂತೆ ಬಣ್ಣಗೆಟ್ಟಿತು. ಇದೆಲ್ಲಿ ಸಿಕ್ತು? ತಾತನ ಗಡಿಯಾರದಲ್ಲಿ. ಅದು 10 ವರ್ಷಗಳಿಂದ ಬಂದಾಗಿತ್ತು ಮತ್ತು 10 ವರ್ಷಗಳ ನಂತರ ಓಡಲು ಆರಂಭಿಸಿತು. ಪ್ರಕಾಶ್ ಎದ್ದು ನಿಂತ. ಕುರ್ಚಿ ಹಿಂದಕ್ಕೆ ಸರಿದು ಶಬ್ದವಾಯಿತು. ಮಗನೇ, ಇದು ಮುದಿ ಜೀವದ ಬಡಬಡಿಕೆ ಅಷ್ಟೇ. ಕಾಯಿಲೆಯಲ್ಲಿ ಅವರ ಮೆದುಳು ಕೆಟ್ಟು ಹೋಗಿತ್ತು. ಹಾಗಾದರೆ ಅಂಕಲ್, ಶರ್ಮಾ ಮೆಡಿಕಲ್ಸ್ನಿಂದ ನೀವು ಪ್ರತಿ ತಿಂಗಳು ತರುತ್ತಿದ್ದ ಕೂಲೆಂಟ್ ಗ್ರೇಡ್ ಕೆಮಿಕಲ್ ಕೂಡ ಟ್ರ್ಯಾಕ್ಟರ್ಗಾಗಿಯೇ ಇತ್ತ?
ಪ್ರಕಾಶ್ನ ಬಾಯಿ ತೆರೆದ ಹಾಗೆ ಉಳಿಯಿತು. ಮಾತನಾಡಲು ಶಬ್ದಗಳೇ ಹೊರಬರಲಿಲ್ಲ. ಮತ್ತೆ ಅಂಕಲ್, ಆ 4 ರಕ್ತದಲ್ಲಿ ಸಿಕ್ಕ ಎಥಿಲಿನ್ ಗ್ಲೈಕಾಲ್ ಕೂಡ ವೃದ್ಧಾಪ್ಯದ ಕಾಯಿಲೆನಾ? ಪ್ರಕಾಶ್ನ ಕಾಲುಗಳು ನಡುಗಿದವು. ಗೋಡೆಯನ್ನು ಹಿಡಿದು ನಿಂತ. ಅಮನ್ನನ್ನು ಮೊದಲ ಬಾರಿ ನೋಡುತ್ತಿರುವಂತೆ ನೋಡಿದ. ಇವನು ಕೇವಲ 100 ರೂಪಾಯಿಗೆ ಸುಮ್ಮನಾಗುವ ಮಗುವಾಗಿರಲಿಲ್ಲ. ಇವನು ಬೇರೆಯಾಗಿದ್ದ. ಪ್ರಕಾಶ್ನ ಮುಖ ಪೂರ್ತಿ ಬದಲಾಯಿತು. ಆ ನಗು ಮತ್ತೆ ಬರಲೇ ಇಲ್ಲ. ಬದಲಾಗಿ ಹೊರಬಂದಿದ್ದು ಅವನ ಅಸಲಿ ಮುಖ, ತಣ್ಣನೆಯ ಮತ್ತು ಕ್ರೂರವಾದ ಮುಖ. ಅದೇ ಮುಖವನ್ನು ಆ 4 ವೃದ್ಧರು ಕೊನೆಯ ಬಾರಿ ನೋಡಿರಬೇಕು. ನೀನು ಬಹಳ ಬುದ್ಧಿವಂತನಾಗಿದ್ಯಾ. ನಿನ್ನ ಅಪ್ಪನಲ್ಲಿ ಧೈರ್ಯ ಇರಲಿಲ್ಲ. ನಿನಗೆ ಎಲ್ಲಿಂದ ಬಂತು? ಅಮನ್ ಕೊರಳಿನಿಂದ ಗಡಿಯಾರ ತೆಗೆದು ತೋರಿಸಿದ. ಇಲ್ಲಿಂದ ಬಂತು. ಪ್ರಕಾಶ್ ಆ ಗಡಿಯಾರವನ್ನು ನೋಡಿದ. ಅದು ಬಲವಂತ್ ಸಿಂಗ್ ಅವರದ್ದೇ ಎಂದು ಗುರುತಿಸಿದ. 30 ವರ್ಷಗಳಿಂದ ನೋಡುತ್ತಿದ್ದ. ಬಂದಾಗಿದ್ದ ಆ ಗಡಿಯಾರ ಈಗ ಓಡುತ್ತಿತ್ತು. ಆ ಕ್ಷಣದಲ್ಲಿ ಪ್ರಕಾಶ್ನ ಮುಖದಲ್ಲಿ ಕಂಡಿದ್ದು ಕೋಪವಲ್ಲ, ಬದಲಾಗಿ ಭಯ. ಒಬ್ಬ ಸತ್ತು ಹೋದ ಮನುಷ್ಯನ ಗಡಿಯಾರವನ್ನ ಕಂಡು ಅವನಿಗೆ ಭಯವಾಯಿತು. ನೀನೇನ್ ಮಾಡ್ತೀಯಾ? ಪೊಲೀಸ್ ಹತ್ತಿರ ಹೋಗ್ತೀಯಾ? ಯಾರೂ ಕೇಳೋದಿಲ್ಲ. ನನ್ನ ಕೈ ಮೇಲಿದೆ. ಠಾಣೆದಾರ ನನ್ನವನು, ತಹಶೀಲ್ದಾರ್ ನನ್ನವನು. ಅಮನ್ ಒಂದು ಪದವನ್ನು ಆಡಲಿಲ್ಲ. ಹೇಳು, ನಿನಗೆ ಏನು ಬೇಕು? ಜಮೀನು ವಾಪಸ್ ಬೇಕಾ? ಹಣ ಬೇಕಾ? ಹೇಳು, ಒಪ್ಪಂದ ಮಾಡಿಕೊಳ್ಳೋಣ. ನಿನ್ನ ತಾತನು ಒಪ್ಪಂದ ಮಾಡಿಕೊಳ್ತಿದ್ದ. ಅಮನ್ ಎದ್ದು ಬಾಗಿಲು ತೆರೆದ. ಅಂಕಲ್, ತಾತ ಒಪ್ಪಂದ ಮಾಡಿಕೊಳ್ಳುತ್ತಿರಲಿಲ್ಲ. ಅದಕ್ಕೆ ನೀವವರನ್ನ ಕೊಂದ್ರಿ. ನಾನು ಕೂಡ ಒಪ್ಪಂದ ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ನೀವಿಲ್ಲಿಂದ ಹೋಗಿ. ಪ್ರಕಾಶ್ ಬಾಗಿಲ ಬಳಿ ನಿಂತು ತಿರುಗಿದ. ತಪ್ಪು ಮಾಡ್ತಿದ್ಯಾ ನೀನು. ತಪ್ಪನ್ನು ನೀವು 10 ವರ್ಷಗಳ ಹಿಂದೆ ಮಾಡಿದ್ರಿ. ಈಗ ಲೆಕ್ಕ ಚುಕ್ತಾ ಮಾಡುವ ಸಮಯ ಬಂದಿದೆ. ಪ್ರಕಾಶ್ ಕತ್ತಲಲ್ಲಿ ಹೊರಟು ಹೋದ. ಅಮನ್ ಬಾಗಿಲು ಹಾಕಿ ಗೋಡೆಗೆ ಹೊರಗೆ ಕುಳಿತ. ಕೈಕಾಲುಗಳು ನಡುಗುತ್ತಿದ್ದವು. ಇಡೀ ದೇಹ ನಡುಗುತ್ತಿತ್ತು. ಆದರೆ ಕೆಲಸ ಮುಗಿದಿತ್ತು. ಕ್ಯಾಮರಾ ಎಲ್ಲವನ್ನೂ ರೆಕಾರ್ಡ್ ಮಾಡಿತ್ತು. ಪ್ರತಿಯೊಂದು ಶಬ್ದ, ಕೆಮಿಕಲ್ ಹೆಸರು, 4 ವೃದ್ಧರ ಉಲ್ಲೇಖ, ಒಪ್ಪಂದ ಮಾಡುವ ಮಾತು ಮತ್ತು ಅವನ ಪ್ರಭಾವದ ಅಹಂಕಾರ. ಮರುದಿನ ಬೆಳಗ್ಗೆ ವಿಮಲ್ ಬಳಿ ಫೂಟೇಜ್ ತಲುಪಿತು. ಸಂಜೆಯ ಹೊತ್ತಿಗೆ ಸುದ್ದಿ ಸಿದ್ಧವಾಯಿತು. ಮರುದಿನ ನರ್ಮದಾ ಸಂದೇಶ ಪತ್ರಿಕೆಯ ಮುಖಪುಟದಲ್ಲಿ ಬಂದಿತು. ಸರ್ಪಂಚ್ನಿಂದ 4 ವೃದ್ಧರಿಗೆ ವಿಷ ನೀಡಿ ಕೊಲೆ. ಎಲ್ಲರ ಜಮೀನು ಲಪಟಾಯಿಸಿದ ಭೂಪ. 10 ವರ್ಷಗಳಿಂದ ಹಳ್ಳಿಯ ಹಿತೈಷಿಯಂತೆ ನಟಿಸುತ್ತಿದ್ದವನ ಅಸಲಿ ಬಣ್ಣ ಬಯಲಾಗಿತ್ತು. ಜೊತೆಗೆ ಆಡಿಯೋ ರೆಕಾರ್ಡಿಂಗ್, ವಿಡಿಯೋ ಫೂಟೇಜ್, ಮೆಡಿಕಲ್ ರಿಪೋರ್ಟ್ಸ್, ಬಿಲ್ಗಳು ಎಲ್ಲವೂ ಲಗತ್ತಾಗಿದ್ದವು. ಮಧ್ಯಾಹ್ನದ ವೇಳೆಗೆ ಪ್ರಾದೇಶಿಕ ಚಾನೆಲ್ಗಳು ಸುದ್ದಿಯನ್ನು ಎತ್ತಿಕೊಂಡವು. ರಾತ್ರಿಯ ಹೊತ್ತಿಗೆ ನ್ಯಾಷನಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ಬಲವಂತ್ ಸಿಂಗ್ ಎಂಬ ಹ್ಯಾಶ್ಟ್ಯಾಗ್ ಟ್ರೆಂಡ್ ಆಯಿತು. 2 ದಿನಗಳ ನಂತರ ಸಿಬಿಐ ತನಿಖೆ ಆರಂಭವಾಯಿತು. ಪ್ರಕಾಶ್ ಯಾದವ್ನ ಬಂಧನವಾಯಿತು. ಕೊಲೆ, ವಂಚನೆ, ದಾಖಲೆಗಳ ತಿದ್ದುಪಡಿ ಮತ್ತು ಆಸ್ತಿ ಕಬಳಿಕೆಯ ಪ್ರಕರಣಗಳು ದಾಖಲಾದವು. 30 ವರ್ಷಗಳಿಂದ ಹಳ್ಳಿಯನ್ನ ಮರಳು ಮಾಡಿದ್ದ ಆ ಮುಗುಳ್ನಗು ಕೈಕೋಳದ ಹಿಂದೆ ಮಾಯವಾಯಿತು. ಆದರೆ ಹೋಗುವಾಗ ಪ್ರಕಾಶ್ ಒಂದು ಮಾತು ಹೇಳಿದ. ಅದು ಅಮನ್ನ ಕಿವಿಗೆ ಬಿದ್ದಾಗ ಚುಚ್ಚಿದಂತಾಯಿತು. ನಿನ್ನ ತಾತ ಕೂಡ ಹೀಗೆ ಹಠಮಾರಿಯಾಗಿದ್ರು ನೋಡು. ಅವರಿಗೆ ಏನು ಸಿಕ್ಕಿತು? ಸಾವು ಮಾತ್ರ. ಅಮನ್ ಪ್ರತಿಕ್ರಿಯಿಸಲಿಲ್ಲ. ಆ ಪೊಲೀಸ್ ಗಾಡಿ ಕಣ್ಮರೆಯಾಗುವವರೆಗೂ ನೋಡುತ್ತಾ ನಿಂತಿದ್ದ. ಕೋರ್ಟ್ ಆದೇಶ ನೀಡಿತು. 4 ಕುಟುಂಬಗಳ ಜಮೀನನ್ನು ವಾಪಸ್ ನೀಡಬೇಕು. ಬಲವಂತ್ ಸಿಂಗ್ ಅವರ 30 ಎಕರೆ ಅಮನ್ ಹೆಸರಿಗೆ ಬಂತು. ಕಮಲೇಶ್, ರಾಮನಾಥ್, ಸೋಹನ್ ಲಾಲ್ ಅವರ ವಾರಸುದಾರರಿಗೆ ಜಮೀನು ಮರಳಿತು. 10 ವರ್ಷಗಳಿಂದ ಕೂಲಿ ಕೆಲಸ ಮಾಡ್ತಿದ್ದ ಕುಟುಂಬಗಳಿಗೆ ನ್ಯಾಯ ಸಿಕ್ಕಿತು. ಆದರೆ ಇದು ಕಹಿ ಮಿಶ್ರಿತ ಸಿಹಿಯಾಗಿತ್ತು. ಯಾಕಂದ್ರೆ ಯಾವ ವೃದ್ಧರೂ ಮರಳಿ ಬರಲಿಲ್ಲ. ಜಮೀನು ಮರಳಿತು. ಆದರೆ ಆ ನೆಲವನ್ನು ಉಳುಮೆ ಮಾಡಿದ ಕೈಗಳು ಮರಳಲಿಲ್ಲ. ನ್ಯಾಯ ಸಿಕ್ಕಿತು. ಆದರೆ 10 ವರ್ಷ ತಡವಾಗಿ. ಅಮನ್ ತಾತನ ಜಮೀನಿನಲ್ಲಿ ಒಂದು ಕೆಲಸ ಮಾಡಿದ. ಅಲ್ಲಿ ಕೃಷಿ ಆರಂಭಿಸಲಿಲ್ಲ. ಬದಲಾಗಿ ಒಂದು ಸಣ್ಣ ಕ್ಲಿನಿಕ್ ಕಟ್ಟಿಸಿದ. ಹಳ್ಳಿಯ ವೃದ್ಧರಿಗೆ ಉಚಿತ ಚಿಕಿತ್ಸೆ ನೀಡುವ ಕ್ಲಿನಿಕ್. ಅಲ್ಲಿ ಔಷಧಿಯನ್ನ ಯಾವ ಸ್ನೇಹಿತನೂ ತರುವುದಿಲ್ಲ. ವೈದ್ಯರೇ ನೇರವಾಗಿ ನೀಡುತ್ತಾರೆ. ಕ್ಲಿನಿಕ್ ಹೊರಗಡೆ ಠಾಕೂರ್ ಬಲವಂತ್ ಸಿಂಗ್ ಆರೋಗ್ಯ ಕೇಂದ್ರ ಎಂಬ ಬೋರ್ಡ್ ಹಾಕಲಾಯಿತು. ಒಳಗೆ ರಿಸೆಪ್ಷನ್ ಗೋಡೆಯ ಮೇಲೆ ತಾತನ ಫೋಟೋ ಇತ್ತು. ಕೊರಳಲ್ಲಿ ಅದೇ ಗಡಿಯಾರ, ಮುಖದಲ್ಲಿ ನಗು. ಒಂದು ಸಂಜೆ ವಿಮಲ್ ಜೋಶಿ ಬಂದರು. ಕ್ಲಿನಿಕ್ ನೋಡಿ, ಫೋಟೋ ನೋಡಿ ಅಮನ್ನನ್ನು ಕೇಳಿದರು. ಒಂದು ಮಾತು ಹೇಳು, ಆ ಗಡಿಯಾರ 10 ವರ್ಷಗಳ ನಂತರ ಹೇಗೆ ಓಡಿತು? ಬ್ಯಾಟರಿ ಕೂಡ ಇರಲಿಲ್ವಲ್ಲ? ಅಮನ್ ತನ್ನ ಕೊರಳಲ್ಲಿದ್ದ ಗಡಿಯಾರವನ್ನು ನೋಡಿದ. ಅದು ಇಂದಿಗೂ ಟಿಕ್ ಟಿಕ್ ಎಂದು ಓಡುತ್ತಿತ್ತು. ಗೊತ್ತಿಲ್ಲ ಅಂಕಲ್, ಬಹುಶಃ ಅದು ಎಂದಿಗೂ ನಿಂತೇ ಇರಲಿಲ್ವೇನೋ. ನಾನೇ ಎಂದೂ ಕಿವಿಗೊಟ್ಟು ಕೇಳಿರಲಿಲ್ಲ. ಯಾವತ್ತು ಕೇಳಿಸಿಕೊಂಡೆನೋ ಆವತ್ತು ಅದು ಓಡುತ್ತಿತ್ತು. ವಿಮಲ್ ಏನೂ ಹೇಳದೆ ಮೌನವಾದರು. ಅಮನ್ ಫೋಟೋದತ್ತ ನೋಡಿದ. ತಾತ ನಗುತ್ತಿದ್ದರು. ನಂತರ ಕ್ಯಾಮರಾ ಕಡೆಗೆ ನೋಡಿ, ಜನರು ಹೇಳುತ್ತಾರೆ ಸತ್ತ ಮೇಲೆ ಏನೂ ಉಳಿಯುವುದಿಲ್ಲ ಎಂದು. ಆದರೆ ತಾತ ಒಂದು ಬಂದಾಗಿದ್ದ ಗಡಿಯಾರ ಬಿಟ್ಟು ಹೋಗಿದ್ರು. ಆ ಬಂದ್ ಗಡಿಯಾರವು 10 ವರ್ಷಗಳ ನಂತರ ಮಾಡಿದ ಕೆಲಸವನ್ನು ಬದುಕಿದ್ದ ಮನುಷ್ಯರು ಮಾಡಲು ಸಾಧ್ಯವಾಗಲಿಲ್ಲ.
ಯಾಕಂದರೆ ಕಾಲವು ನಿಲ್ಲೋದಿಲ್ಲ, ಕೇವಲ ಅಡಗಿರುತ್ತದೆ ಅಷ್ಟೇ. ಅದು ಯಾವಾಗ ಹೊರಬರುತ್ತದೋ ಆಗ ಲೆಕ್ಕವನ್ನು ಪೂರ್ತಿಯಾಗಿ ಚುಕ್ತ ಮಾಡಿ ಸಿದ್ಧ. ಗೆಳೆಯರೇ, ಈ ಕತೆ ನಿಮ್ಮ ಹೃದಯ ಮುಟ್ಟಿದ್ದರೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ತಾತನ ಕಾಲ ಬಂತು ಅಂತ ಬರೆಯಿರಿ. ಯಾರು ಒಳ್ಳೆಯ ಮನುಷ್ಯರು ಎಂದು ಯಾವಾಗಲೂ ಎಲ್ಲರನ್ನೂ ಕಣ್ಣು ಮುಚ್ಚಿ ನಂಬುತ್ತಾರೋ ಅವರಿಗೆ ಈ ಕಥೆಯನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ಕಥೆಯು ಹೊಸ ಸತ್ಯವನ್ನು ಹೊತ್ತು ತರುತ್ತದೆ. ನಿಮ್ಮ ಮನೆಯ ಹಿರಿಯರನ್ನು ಚೆನ್ನಾಗಿ ನೋಡಿಕೊಳ್ಳಿ, ಅವರ ಔಷಧಿಯನ್ನು ನೀವೇ ತಂದುಕೊಡಿ ಮತ್ತು ಯಾರನ್ನು ಕುರುಡಾಗಿ ನಂಬಬೇಡಿ. ಯಾಕಂದರೆ ಪ್ರತಿ ನಗುವಿನ ಹಿಂದಿರುವ ಮುಖ ಕಾಣುವಂತೆ ಇರೋದಿಲ್ಲ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಕಥೆಯನ್ನು ಪೂರ್ತಿಯಾಗಿ